ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತರ ವಿವಿಧ ಸಮಸ್ಯೆಗಳು ಹಾಗೂ ಬೇಡಿಕೆಗಳ ಕುರಿತಂತೆ ಮುಂಡರಗಿ ತಹಶೀಲ್ದಾರ್ ಧನಂಜಯ ಎಂ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ರೈತರು ಕೊಡುತ್ತಿರುವ ಬೆಳೆ ಪರಿಹಾರ ಎಲ್ಲ ರೈತರಿಗೆ ಸಮರ್ಪಕವಾಗಿ ತಲುಪಬೇಕು. ಹುಲಿಗುಟ್ಟ ಏತ ನೀರಾವರಿ ಯೋಜನೆ ಡ್ರಿಪ್ ಇರಿಗೇಷನ್ ವಿಫಲವಾಗಿದೆ. ಅದನ್ನ ಸಂಪೂರ್ಣ ಬಂದ್ ಮಾಡಿ ಕಾಲುವೆ ಮುಖಾಂತರ ನೀರು ಹರಿಸಬೇಕು. ಪೈಪ್ ಹಾಕೋದನ್ನ ಬಂದ್ ಮಾಡಬೇಕು. ರೈತರಿಗೆ ಬೀಜ ರಸಗೊಬ್ಬರ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಮತ್ತು ರೋಗ ನಿರೋಧಕ ಶಕ್ತಿ ಹೊಂದಿರುವ ಬೀಜ ಕೊಡಬೇಕು. ಜೋಳ ಖರೀದಿ ಕೇಂದ್ರ ತೆರೆದು ಅರ್ಜಿ ಹಾಕಲು ಅವಕಾಶ ಮಾಡಿಕೊಡಬೇಕು. ಇನ್ನು ರೈತರ ಸಮಸ್ಯೆಗಳಿಗೆ ಧ್ವನಿಯಾಗಲು ಪತ್ರಿಕಾ ಬಾಂಧವರಿಗೆ ಮುಂಡರಗಿಯಲ್ಲಿ ಪತ್ರಿಕಾ ಭವನ ನಿರ್ಮಾಣ ಮಾಡಬೇಕು. ಪ್ರತಿ ಹಳ್ಳಿಗೂ 100 ಎಕರೆ ಕೆರೆ ನಿರ್ಮಾಣ ಮಾಡಬೇಕು. ಕೆಲವು ಬ್ಯಾಂಕಿನವರು ಬೆಳೆ ಪರಿಹಾರ ಮತ್ತು ಮಾಸಾಸನ ಇನ್ನಿತರ ಯೋಜನೆ ಹಣವನ್ನ ಬೆಳೆ ಸಾಲಕ್ಕೆ ಜಮಾ ಮಾಡಿಕೊಳ್ತಿದ್ದಾರೆ. ಇದು ಖಂಡನೀಯವಾಗಿದೆ. ಈ ರೀತಿ ರೈತರಿಗೆ ಸಾರ್ವಜನಿಕರಿಗೆ ತೊಂದರೆಯಾಗುವುದನ್ನು ತಪ್ಪಿಸಬೇಕು. ಎಲ್ಲ ಬ್ಯಾಂಕ್ಗಳು ಗ್ರಾಹಕರ ಸಭೆ ಕರೆಯುವಂತೆ ಸೂಚಿಸಬೇಕು. ಎಲ್ಲ ರೈತರ ಬೇಡಿಕೆಗಳನ್ನು 1 ವಾರದ ಒಳಗಾಗಿ ಈಡೇರಿಸದಿದ್ದರೆ ಸಂಘಟನೆಯಿಂದ ಉಗ್ರವಾದ ಹೋರಾಟವನ್ನು ಮಾಡೋದಾಗಿ ರೈತ ಮುಖಂಡರು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಿವಾನಂದ ಇಟಗಿ, ಬಿಆರ್ ಹಿರೇಮಠ, ರಾಘವೇಂದ್ರ ಕುರಿ, ತಿರುಕಪ್ಪಗುಡ್ಡದ ಕಸ್ತೂರಮ್ಮ, ಬಸಮ್ಮ, ಚಂದ್ರಶೇಖರ ರಾಟಿ, ಸುಮಂಗಲ ತಳ್ಕಲ್, ಶ್ರೀಧರ್ ಕೋಮಲಾಪುರ, ಅಶೋಕಪ್ಪ ಬನ್ನಿಕೊಪ್ಪ ಸೇರಿದಂತೆ ಹಲವರು ಸುತ್ತಮುತ್ತ ಗ್ರಾಮದ ರೈತರು ಕೂಡ ಹಾಜರಿದ್ದರು. ಅರ್ಜುನ ಹೊಸಮನಿ, NKS TV4 ಮುಂಡರಗಿ. ಕೈಬಿಟ್ಟಿದ್ರು. ರೈತ ಸಂಘ ಹಾಗೂ ಸಾರ್ವಜನಿಕ ಹೋರಾಟ ವೇದಿಕೆ ಹಾಗೂ ಉಳಿದ ಪ್ರಗತಿಪರ ಹೋರಾಟ ವೇದಿಕೆಯಿಂದ ಹೋರಾಟ ಮಾಡಿ ನಮ್ಮ ತಾಲೂಕನ್ನು ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿದರು. ಈಗ ಆ ಫಲವಾಗಿ ಪರಿಹಾರ ಬಂದೈತಿ. ಪರಿಹಾರ ಹೆಂಗೆ ಬಂದಂದ್ರೆ 100% ಜನಕ್ಕೆ ಮಾತ್ರ ಪರಿಹಾರ ಬಂದೈತಿ. ಇನ್ನು 75% ಜನಕ್ಕೆ ಪರಿಹಾರ ಬಂದಿಲ್ಲ. ಯಾಕೆ ಬಂದಿಲ್ಲ? ಕೇಂದ್ರ ಸರ್ಕಾರ ಕೊಟ್ಟಂಥ 3,454 ಕೋಟಿ ರೂಪಾಯಿ ಒಳಗೆ ಮಾತ್ರ ಕೇಂದ್ರ ರಾಜ್ಯ ಸರ್ಕಾರದವ್ರು ಪರಿಹಾರ ಕೊಡಾಕತ್ತಾರೆ. ರಾಜ್ಯ ಸರ್ಕಾರದವ್ರು ಪರಿಹಾರ ಇದ್ರಾಗ. ಹಾಗಾಗಿ ಅವರು ಕೂಡ 50% ಪರಿಹಾರ ಹಾಕಬೇಕು. ಈ 1 ವಾರದೊಳಗಾಗಿ ನಮಗೆ ಪರಿಹಾರ ಕೊಡದೆ ಹೋದ್ರೆ ತಹಶೀಲ್ದಾರ್ ಕಾರ್ಯಾಲಯ ಎದುರು ಉಗ್ರ ಪ್ರತಿಭಟನೆ ಮಾಡ್ತೀವಿ. ಪ್ರತಿ ಹೋರಾಟಕ್ಕೆ ನಾವು ಮುಂಡ್ರಿಗೆ ರೈತರು ಯಾವುದೇ ಕಾರಣಕ್ಕೂ ಹಿಂಗೆ ಜಗ್ಗೋದಿಲ್ಲ. ಹಾಗಾಗಿ ಇದ್ರ ಜೊತೆಗೇ ಪ್ರತಿ ಹಳ್ಳಿಗೂ 100 ಎಕರೆ ಕೆರೆ ನಿರ್ಮಾಣ ಮಾಡಬೇಕು. ಯಾಕಂದ್ರೆ ಈ ವರ್ಷ ಭಯಂಕರ ಬಿಸಿಲು 42 ಡಿಗ್ರಿ ಮಟ್ಟ ಬಂತು. ಕುಡಿಯೋಕ್ಕೆ ನೀರಿಲ್ಲ. ದನಕರ ಪ್ರಾಣಿ ಪಕ್ಷಿ ಎಲ್ಲೋ ಅಡವೆ ಸಾಯಕತ್ತೇವೆ. ಹಾಗಾಗಿ ಪ್ರತಿ ಹಳ್ಳಿಗೂ 100 ಎಕರೆ ಕೆರೆ ನಿರ್ಮಾಣ ಮಾಡಿದಂದ್ರೆ ಅಂತರ್ಜಲ ಹೆಚ್ಚಿಗೆ ಆಕತಿ. ಪ್ರಾಣಿ ಪಕ್ಷಿ ರೈತರು ಬದುಕ್ತೀವಿ. ಮಳೆ ಹೆಚ್ಚಿಗೆ ಆಗುತ್ತಾ, ತಂಪು ಚೇವಂಶ ಹೆಚ್ಚಿಗೆ ಆತಂದ್ರೆ ಅದ್ರ ಜೊತೆಗೆ ಹುಲಿಗುಡ್ಡ ಏತನಾರು ನೀರಾವರಿ ಯೋಜನೆಯಲ್ಲಿ ಬರ್ತಕ್ಕಂಥ ಡ್ರಿಪ್ ಲೈನನ್ನು ಹಾಕೋದು ಬಂದ್ ಮಾಡಬೇಕು ತತ್ಕ್ಷಣ. ಯಾಕಂದ್ರೆ ಆ ಡ್ರಿಪ್ ಲೈನಿಂದ ಯಾರ ರೈತರಿಗೂ ಉಪಯೋಗ ಇಲ್ಲ. ಉಪಯೋಗ ಇದಂತ ಯಾರು ಒಬ್ಬರು ಕರ್ಕೊಂಡು ಹೇಳ್ಸ್ರಿ. ನಾವು ಅರ್ಜಿ ಕೊಡ್ರಿ ಅಂದಿದ್ದು ಕೊಡಲ್ಲ. ನಾವು ಬ್ಯಾಡದಿದ್ರೆ ಒತ್ತಾಯ ಮಾಡಿ ಯಾಕೆ ಹಾಕತ್ರಿ ನಮ್ಮ ಹೊಲದಾಗ. ಹಾಗಾಗಿ ಅಂಥವೆಲ್ಲ ಬಂದ್ ಮಾಡಬೇಕು. ಅದ ಡ್ರಿಪ್ ಪೈಪ್ ಹಾಕೋ ರೊಕ್ಕನ ಕೆರೆ ನಿರ್ಮಾಣ ಮಾಡಿ ಕಾಲುವೆ ಮೂಲಕ ಇಲ್ಲ ಪೈಪ್ ಮೂಲಕ ನಮಗೆಲ್ಲ ರೈತರು ನೀರು ಕೊಡ್ಬೇಕಂತ ಈ ಮೂಲಕ ಒತ್ತಾಯಿಸುತ್ತೇವೆ. ಅದ್ರ ಜೊತೆಗೇ ನಾವು ಈಗಾಗಲೇ ನಮ್ಮ ತಾಲೂಕಿನಲ್ಲಿ 29,000 ರೂಪಾಯಿಗಳನ್ನು ನಾವು ಮಾಡಿದ್ವಿ. 29,000 ರೈತರಿಗೆ ಅದರಲ್ಲಿ 17,000 ರೈತರಿಗೆ ಈಗಾಗಲೇ ಪರಿಹಾರವನ್ನು ನೀಡಿದ್ದಾರೆ. ಇನ್ನೂ 12,000 ರೈತರಿಗೆ ನಿನ್ನೆ ಈಗ ಆಲ್ರೆಡಿ ನಮ್ಮ ಬೆಂಗಳೂರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಈ ಬೆಳೆ ಪರಿಹಾರ ಹಾಕುವ ಸಂಬಂಧ 3 ತಾಸು ಮೀಟಿಂಗನ್ನು ಮಾಡಿದ್ದಾರೆ. ಜೊತೆಗೆ ಇವತ್ತು ಮತ್ತೆ ಮಧ್ಯಾಹ್ನ 1 ಗಂಟೆ ಟ್ರೈನಿಂಗ್ ಇಟ್ಟಿದ್ದಾರೆ. ಯಾವ ಥರ ಯಾರ ರೈತರಿಗೆ ಯಾವ ಬೆಳೆದಾಗ ಏನು ಮಾಡ್ತೀವಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ಯಾರ ರೈತರಿಗೆ ಮಾಡಿ 1 ಗಂಟೆ ಮಾಡ್ಯಾರ. 1 ಗಂಟೆ ಟ್ರೈನಿಂಗ್ ನಾವು ಕೊಡ್ತೀವಿ. ಅವ್ರು ಯಾವ ಥರ ಮಾಡ್ತೀವಿ ಜೊತೆಗೆ ನಮ್ಮ ತಾಲೂಕಿನಲ್ಲಿ ನಾವು ಡೆಸ್ಕ್ ಓಪನ್ ಮಾಡಿದ್ವಿ. ಮಾಡಿ ಒಂದು ಮೊಬೈಲ್ ನಂಬರ್ ನೀವು ಕೊಡಬೇಕಂಗಿಲ್ಲ. ನಾವೇನಂತಂದ್ರೆ ನೀವು ಅನಾನುಕೂಲ ಆತಂಕ ಇತ್ತು ಅಂದ್ರೆ ಮಾತ್ರ ಅರ್ಜಿ ಕೊಡೋದು. ಇಲ್ಲಾಂತಂದ್ರೆ ಅರ್ಜಿ ಕೊಡೋಂಥ ಅವಶ್ಯಕತೆ ಇಲ್ಲ. ಈಗ ಏನಾಗುತ್ತೆ, ನೀವು 4 ಮಂದಿ ರೈತರೊಳಗೆ 2 ಬಂದವರು 2 ಬಂದಿಲ್ಲ. ಅವ್ರು ಬಂದಿಲ್ಲ ಅಂದ್ರೆ ಏನು, ಅವ್ರು ಬಂದವರು ಬಂದಿಲ್ಲ ಅನ್ನೋದು ಎಲ್ಲ ಸಹಜವಾಗಿ ಎಲ್ಲರಿಗೂ ನಡೆಸ್ತದೆ. ಅಂಥವ್ರು ಏನಾದ್ರು ಡೌಟ್ ಇದ್ರೆ ಕೊಡ್ರಿ ಅಂತೀವಿ. ಬಟ್ ಆ ರೈತರಿಗೂ ಮಾಡ್ತೀವಿ. ಯಾರು ಕೂಡ ರೈತ ಯಾರು ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಏನು ನನಗೆ ಎಲ್ಲರಿಗೆ ಯಾರು ಫೋನ್ ಮಾಡಿದ್ರೆ ನಾನು ಮಾತಾಡ್ತೀನಿ. ನನಗೂ ಮಾಡ್ತೀನಿ. ನನ್ನ ಹೆಲ್ಪ್ಗೆಸ್ಗೆ ಅದೇನಿದೆ ಅವ್ರಿಗೆ ಮಾತಾಡ್ತೀನಿ. ನಾವು ನಿಮ್ಮ ಜೊತೆ ರೈತ ಸಮಸ್ಯೆ ಮಾಡ್ತೀವಿ. ಹಾಗಾಗಿ